ಇವರು ಯಾವಾಗಲೂ ಕೂಡ ಇವ್ರ ಜೀವನದಲ್ಲಿ ಒಂದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತೆ. ಅದೇನೆಂದರೆ, ನನ್ನ ಜೀವನದಲ್ಲಿ ಯಾವಾಗ ಮತ್ತೆ ಮತ್ತೆ ಚಾಲೆಂಜಸ್ಗಳು ನನ್ನ ಲೈಫಲ್ಲಿ ಬರುತ್ತೆ ಆವಾಗ ನಾನು ಈ ಥರದೊಂದು ಪ್ರೇಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಪ್ರಾಬ್ಲಮ್ಸ್ ಏನು ಬರೀರಿ ಅಂತ ಹೇಳ್ತಾರಂತೆ. ಆಗ ಸುಮಾರು ಜನ ಬರೀತಾರಂತೆ. ಇವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಬ್ಬರು ಬಿಸ್ನೆಸ್ ಮ್ಯಾನ್ ಬರೆದಿದ್ರಂತೆ, 54 ಪ್ರಾಬ್ಲಮ್ಸ್ಗಳನ್ನು ಬರೆದಿದ್ರಂತೆ. ಆಗ ರಾಬಿನ್ ಶರ್ಮಾ ಅವ್ರು ಹೇಳಿದ್ರಂತೆ, ಇದನ್ನೇ ನಾವು ಮಾಡಬೇಕಾಗಿರೋದು. ಆಯಿತು, ಜಾಬ್ ಬಿಡಿ ಅಂದರೆ ನಾವು ಬಿಡೋಕ್ಕೂ ರೆಡಿ ಇರಲ್ಲ. ಯಾಕೆ? ಬದಲಾಯಿಸೋಕ್ಕೆ ನಮ್ಮ ಹತ್ರ ಧೈರ್ಯ ಇಲ್ಲ. ನನಗೆ ಇವ್ರ ಜೊತೆ ಹೋಗಿ ಬೈದ್ಬಿಡ್ಬೇಕು ಅನ್ನೋಷ್ಟು ಕೋಪ ಇದೆ ನನಗೆ ಅನಿಸುತ್ತೆ. ಹೋಗಿ ಬೈರಿ, ಆದರೆ ನನಗೆ ಆ ಧೈರ್ಯ ಇಲ್ಲ. ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಬದಲಾಯಿಸಲಾಗದ ವಿಷಯಗಳ ಬಗ್ಗೆ ನೀವು ಚಿಂತಿಸಬೇಡಿ. ಬದಲಾಯಿಸೋಕ್ಕಾಗದೇ ಇರುವಂಥ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ನಮಗೆ ಯಾವುದನ್ನು ಬದಲಾಯಿಸೋಕ್ಕಾಗತ್ತೆ, ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ ಅನ್ನೋ ಜ್ಞಾನ ಬರಬೇಕು, ಅನ್ನೋ ಅರಿವು ಬರಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾವುದನ್ನು ಬದಲಾಯಿಸೋಕ್ಕಾಗತ್ತೆ, ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ ಅನ್ನೋದನ್ನು ಫಸ್ಟು ಥಿಂಕ್ ಮಾಡಿ. ಓಕೆ, ನಿಮಗೆ ಈಸಿಯಾಗಿ ಒಂದು ಮೆಥಡ್ ಹೇಳ್ಕೊಡ್ತೀನಿ ಲಾಸ್ಟಲ್ಲಿ. ಸೊ ಏನಂದರೆ, ಇವರು ಯಾವಾಗಲೂ ಕೂಡ ಇವ್ರ ಜೀವನದಲ್ಲಿ ಒಂದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತೆ. ಅದೇನೆಂದರೆ, ನನ್ನ ಜೀವನದಲ್ಲಿ ಯಾವಾಗ ಮತ್ತೆ ಮತ್ತೆ ಚಾಲೆಂಜಸ್ಗಳು ನನ್ನ ಲೈಫಲ್ಲಿ ಬರುತ್ತೆ ಆವಾಗ ನಾನು ಈ ಥರದೊಂದು ಪ್ರೇಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಪ್ರೇಯರು ಅಂದರೆ, ದೇವರೇ, ನನಗೆ ಬದಲಾಯಿಸಲಾಗದ ವಿಷಯಗಳನ್ನು, ನನ್ನ ಕೈಲಿ ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ ಆ ಥರದ ವಿಷಯಗಳನ್ನು ಶಾಂತವಾಗಿ ಪೀಸಿಂದ ಒಪ್ಪುವ ಮನಸ್ಸನ್ನು ಕೊಡು, ಅಕ್ಸೆಪ್ಟ್ ಮಾಡೋ ಮನಸ್ಸನ್ನು ಕೊಡು. ಬದಲಾಯಿಸಬೇಕಾದ ವಿಷಯಗಳನ್ನು, ಬದಲಾಯಿಸಲೇಬೇಕಾಗಿರೋ ವಿಷಯಗಳನ್ನು ಬದಲಾಯಿಸುವ ಧೈರ್ಯವನ್ನು ಕೊಡು. ಬದಲಾಯಿಸೋಕ್ಕಾಗದೇ ಇರೋದನ್ನು ಖುಷಿಯಿಂದ ಒಪ್ಕೊಳ್ಳೋ ಹಾಗೆ ಮಾಡು. ಬದಲಾಯಿಸಲೇಬೇಕಾಗಿರೋ ವಿಷಯಗಳನ್ನು ಬದಲಾಯಿಸೋ ಧೈರ್ಯನ ಕೊಡು. ಆ್ಯಂಡ್ ಇವೆರಡನ್ನೂ ಸರಿಯಾಗಿ ಅರಿಯಬಲ್ಲ ವಿವೇಚನೆಯನ್ನು ದಯಪಾಲಿಸು ಅಂತ ಪ್ರೇಯರ್ ಮಾಡ್ತಾರಂತೆ. ನಾನು ಬಿಗಿನಿಂಗಲ್ಲೇ ಹೇಳಿದೆ, ಫಸ್ಟ್ ಆಫ್ ಆಲ್ ನಮಗೆ ಯಾವುದನ್ನು ಚೇಂಜ್ ಮಾಡಬೇಕು, ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋ ಅರಿವೇ ಇರೋದಿಲ್ಲ. ಅದಕ್ಕೆ ಇವರು ಆ ಪ್ರೇಯರ್ ಮಾಡ್ತಾರಂತೆ. ಬದಲಾಯಿಸೋಕ್ಕಾಗೋ ಅಂಥದ್ದನ್ನು ಬದಲಾಯಿಸೋ ಧೈರ್ಯ ಕೊಡು, ಬದಲಾಯಿಸೋಕ್ಕೆ ಆಗದೆ ಇರುವಂಥದ್ದನ್ನು ಪೀಸಾಗಿ ಒಪ್ಕೊಳ್ಳೋ ಶಕ್ತಿ ಕೊಡು. ಆ್ಯಂಡ್ ಇವೆರಡನ್ನೂ ಸಮಾನವಾಗಿ ನೋಡೋ ಅಂತಹ ಸರಿಯಾಗಿ ಅರಿಯಬಲ್ಲ ಜ್ಞಾನನ ಕೊಡು ಅಂತ ಪ್ರೇಯರ್ ಮಾಡ್ತಾರಂತೆ. ಇವರು, ಇದು ತುಂಬ ಚಿಕ್ಕ ಚಾಪ್ಟರು. ಇವರೇನು ಹೇಳ್ತಿದ್ದಾರೆ ಗೊತ್ತಾ, ಇವರ ಒಂದು ವರ್ಕ್ಶಾಪ್ಗಳಿಗೆ ತುಂಬ ಜನ ಬರ್ತಾರಂತೆ. ಅದರಲ್ಲಿ 54 ನಿಮ್ಮ ಪ್ರಾಬ್ಲಮ್ಸ್ ಏನು ಬರೀರಿ ಅಂತ ಹೇಳ್ತಾರಂತೆ. ಆಗ ಸುಮಾರು ಜನ ಬರೀತಾರಂತೆ. ಇವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಬ್ಬರು ಬಿಸ್ನೆಸ್ ಮ್ಯಾನ್ ಬರೆದಿದ್ರಂತೆ, 54 ಪ್ರಾಬ್ಲಮ್ಸ್ಗಳನ್ನು ಬರೆದಿದ್ರಂತೆ. ಆಗ ರಾಬಿನ್ ಶರ್ಮಾ ಅವ್ರು ಹೇಳಿದ್ರಂತೆ, ಇದನ್ನೇ ನಾವು ಮಾಡಬೇಕಾಗಿರೋದು. ರಾಬಿನ್ ಶರ್ಮಾ ಅವ್ರು ಹೇಳಿದ್ರಂತೆ, ಈ 54 ಪ್ರಾಬ್ಲಮ್ಸಲ್ಲಿ ಯಾವುದು ನಿನ್ನ ಕೈಯಲ್ಲಿದೆ, ಯಾವುದು ನಿನ್ನ ಕೈಯಲ್ಲಿಲ್ಲ ಬರಿ ಅಂತ ಹೇಳಿದ್ರಂತೆ. ಓಕೆ, ಆವಾಗ 26ರಷ್ಟು ಬದಲಾಯಿಸೋಕ್ಕಾಗದೇ ಇಲ್ಲ, ಇವ್ರ ಕೈಯಲ್ಲಿ ಇಲ್ಲದೆ ಇರೋವಂಥದ್ದು 26 ಇತ್ತಂತೆ. ಓಕೆ, ಸೊ ಈಗ ಅದರಲ್ಲಿ ನೀನು ಡಿವೈಡ್ ಮಾಡು ಅಂತ ಹೇಳಿದಾಗ 8 ಬೇರೆಯವರ ಅಭಿಪ್ರಾಯ ಇತ್ತಂತೆ. ಇವರ ಒಂದು ಅಭಿಪ್ರಾಯಕ್ಕಿಂತ ಬೇರೆಯವರ ಅಭಿಪ್ರಾಯ ಇತ್ತಂತೆ. 4% ಅಂದರೆ 8% ಬೇರೆಯವರ ಅಭಿಪ್ರಾಯ, 4% ಇವರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಇನ್ನು 6% ಮಾತ್ರ ಬದಲಾಯಿಸೋಕ್ಕೆ ಸಾಧ್ಯ ಇರುವಂಥ ವಿಚಾರಗಳಿತ್ತಂತೆ. ಆಗ ಇವ್ರು ಹೇಳಿದ್ರಂತೆ, ಯಾವುದು ನಿನ್ನ ಕೈಲಿ ಬದಲಾಯಿಸೋಕ್ಕಾಗತ್ತೆ ಅದನ್ನು ಮಾತ್ರ ಲಿಸ್ಟ್ ಮಾಡಿಸ್ಬಿಟ್ಟು ಅದನ್ನು ಬದಲಾಯಿಸೋದಕ್ಕೆ ಇವರು ಹೇಳ್ಕೊಟ್ರಂತೆ. ಹೇಗೆ ಬದಲಾಯಿಸಬೇಕು ಧೈರ್ಯ ತೊಗೊಂಡು. ಬಿಕಾಸ್ ನಮಗೇನು ಗೊತ್ತಾ, ನಮಗೀಗ ಕೆಲಸ ಇಷ್ಟ ಆಗ್ತಾ ಇರಲ್ಲ. ನನಗೆ ಈ ಜಾಬ್ ಇಷ್ಟ ಇಲ್ಲ, ನನಗೆ ಈ ಜಾಬ್ ಇಷ್ಟ ಇಲ್ಲ, ನನಗೆ ಈ ಬಿಸ್ನೆಸ್ ಇಷ್ಟ ಇಲ್ಲ, ನಂಗೆ ಅದಿಷ್ಟ ಇಲ್ಲ, ಇದಿಷ್ಟ ಇಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಆಯಿತು, ಜಾಬ್ ಬಿಡಿ ಅಂದರೆ ನಾವು ಬಿಡೋಕ್ಕೂ ರೆಡಿ ಇರಲ್ಲ. ಯಾಕೆ? ಬದಲಾಯಿಸೋಕ್ಕೆ ನಮ್ಮ ಹತ್ರ ಧೈರ್ಯ ಇಲ್ಲ. ನನಗೆ ಇವ್ರ ಜೊತೆ ಹೋಗಿ ಬೈದ್ಬಿಡ್ಬೇಕು ಅನ್ನೋಷ್ಟು ಕೋಪ ಇದೆ ನನಗೆ ಅನಿಸುತ್ತೆ. ಹೋಗಿ ಬೈರಿ, ಆದರೆ ನನಗೆ ಆ ಧೈರ್ಯ ಇಲ್ಲ.
ನನಗೆ ತುಂಬ ಹೊತ್ತು ನಿದ್ದೆ ಮಾಡ್ತಾ ಇದ್ದೀನಿ ನನಗೆ ಈ ಸೋಂಬೇರಿತನ ಇಷ್ಟ ಆಗ್ತಾ ಇಲ್ಲ. ಸರಿ, ಬೆಳಗ್ಗೆ ಬೇಗ ಎದ್ದೋಳಿ, ಆದರೆ ಬೆಳಗ್ಗೆ ಬೇಗ ಎದ್ದೋಳಕ್ಕೆ ರೆಡಿ ಇಲ್ಲ. ನಮ್ಮ ಕೈಯಲ್ಲೇ ಬದಲಾಯಿಸೋಕ್ಕಾಗೋ ಅಂಥ ವಿಚಾರಗಳು ಎಷ್ಟೊಂದು ಇದೆ. ಅದ್ರ ಮೇಲೆ ನಾನು ಫುಲ್ ಎನರ್ಜಿ ಹಾಕಬೇಕು. ಬದಲಾಯಿಸೋಕ್ಕೆ ಆಗದೇ ಇರುವಂಥದ್ದಲ್ಲ. ಕೆಲವೊಂದನ್ನು ನಾವು ಬದಲಾಯಿಸೋಕ್ಕೆ ಆಗಲ್ಲ, ಅದನ್ನು ಒಪ್ಕೊಂಡ್ಬಿಡಬೇಕು. ಕೆಲವೊಂದನ್ನು ಬದಲಾಯಿಸೋಕ್ಕೆ ಆಗುತ್ತೆ, ಅದನ್ನು ನಾವು ಧೈರ್ಯವಾಗಿ ಬದಲಾಯಿಸಬೇಕು. ಓಕೆ, ಆದರೆ ಇವೆರಡನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಇವ್ರು ಏನು ಹೇಳ್ತಾರೆ ಅಂದರೆ 94% ಅಷ್ಟು ನಮ್ಮ ಸಮಸ್ಯೆಗಳನ್ನು ನಾವು ಆರಾಮಾಗಿ ಹೋಗಿಸ್ಬೋದಂತೆ. ಚಿಂತೆ ಮಾಡಿ 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 ನಾವೇ ಚಿತೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಚಿಂತೆ ಹೇಗಾಗ್ತಾ ಇದೆ ಅಂದರೆ ಬದಲಾಯಿಸೋಕ್ಕಾಗದೇ ಇರೋದನ್ನು ಬದಲಾಯಿಸೋಕ್ಕೆ ಹೋಗಿ 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 ನಾವು ಇವತ್ತು ಟಯರ್ಡ್ ಆಗ್ತಾ ಇದ್ದೀವಂತೆ. ಹಾಗಾಗಿ ಫಸ್ಟು ಯಾವುದನ್ನು ಬದಲಾಯಿಸೋಕ್ಕಾಗತ್ತೆ, ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಜಾಬ್ ವಿಚಾರದಲ್ಲಿ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಜಾಬ್ ಚೇಂಜ್ ಮಾಡಿ. ಜಾಬನ್ನು ನಿಮಗೆ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ, ಆಗದೇ ಇಲ್ಲ ಅನ್ನೋದಾದರೆ ಅದನ್ನು ನೆಮ್ಮದಿಯಿಂದ ಆಕ್ಸೆಪ್ಟ್ ಮಾಡಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಲವ್ ಬ್ರೇಕಪ್ ಆಗಿದೆ, ನೀವು ಬೇರೆ ಮದುವೆ ಆಗಿದ್ದೀರಾ ಅಥವಾ ಆಗ್ತಾ ಇದ್ದೀರಾ ಅಂದ್ಕೊಳ್ಳಿ. ಮತ್ತು ನಿಮ್ಮ ಲವರ್ ಜೊತೆಗೆ ನಿಮಗೆ ಮದುವೆ ಆಗೋಕ್ಕೆ ಎಲ್ಲ ಅವಕಾಶಗಳು ಇದೆಯಾ, ಅದು ಆಗತ್ತಾ, ಅಂದರೆ ವಾಪಸ್ ಬದಲಾಯಿಸೋಕ್ಕೆ ಸಾಧ್ಯ ಇದೆಯಾ ನೋಡಿ. ಬದಲಾಯಿಸೋಕ್ಕಾಗಲ್ವಾ, ಹಾಗಿದ್ರೆ ಆಕ್ಸೆಪ್ಟ್ ಮಾಡಿ. ಸೊ ನಾವೇನು ಮಾಡ್ತಾ ಇದ್ದೀವಿ, ಬದಲಾಯಿಸೋಕ್ಕೆ ಆಗದೇ ಇರೋದನ್ನು ಕೂಡ ನನ್ನ ಲೈಫಲ್ಲಿ ಬದಲಾಯಿಸಲೇಬೇಕು ಅನ್ನೋ ಥರ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಸಮಸ್ಯೆಗಳನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ನಮ್ಮ ಲೈಫಲ್ಲಿ ಯಾವುದನ್ನು ಬದಲಾಯಿಸೋಕ್ಕಾಗುತ್ತೆ, ಪಾಸ್ಟನ್ನು ಬದಲಾಯಿಸೋಕ್ಕಾಗಲ್ಲ ಕೆಲವೊಂದನ್ನು. ಸೊ ನಾನು ಅದನ್ನು ಖುಷಿಯಿಂದ ಆಕ್ಸೆಪ್ಟ್ ಮಾಡಬೇಕು. ಈ ಕಡೆ ಆಕ್ಸೆಪ್ಟೂ ಮಾಡಿದೆ, ಈ ಕಡೆ ಬದಲಾಯಿಸೋಕ್ಕೂ ಆಗದೆ ಒದ್ದಾಡ್ತಾ ಇರ್ತೀನಿ. ನಾನು ಆರೋಗ್ಯನ ಹಾಳು ಮಾಡ್ಕೊಳ್ತೀನಿ, ನನ್ನ ಪ್ರೊಫೆಷ್ನಲಲ್ಲೂ ಕೂಡ ನನ್ನ ಗ್ರೋತನ್ನ ಕಡಿಮೆ ಮಾಡ್ಕೋತೀನಿ, ದ್ವೇಷನ ಹೆಚ್ಚು ಮಾಡ್ಕೊಳ್ತೀನಿ, ಎಮೋಷ್ನಲಿ ನಾನು ಕುಗ್ತಾ ಬರ್ತೀನಿ. ಒಂಥರ ಲೈಕ್ ನನ್ನ ಒಂದು ನಿಜವಾದ ವ್ಯಕ್ತಿತ್ವ ಅಥವಾ ನನ್ನ ಸ್ಟ್ರೆಂತನ್ನು ನಾನು ಮರೆತು ಬಿಡ್ತೀನಿ. ಬಿಕಾಸ್ ನನಗೆ ಬದಲಾಯಿಸೋಕ್ಕಾಗದಿರೋ ವಿಚಾರಗಳನ್ನು ಬದಲಾಯಿಸೋಕ್ಕೆ ಆಗ್ತಾ ಇಲ್ಲ ಅಂತ ನಾನು ಕೊರಗ್ತಾ ಇರ್ತೀನಿ. ಸೊ ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ ಅದನ್ನು ಒಪ್ಕೊಂಡ್ಬಿಡೋಣ. ಯಾವುದನ್ನು ಬದಲಾಯಿಸೋಕ್ಕಾಗುತ್ತೆ ಅದನ್ನು ಬದಲಾಯಿಸೋಕ್ಕೆ ಧೈರ್ಯವಾಗಿ ಮಾಡೋಣ. ಫಾರ್ ಎಕ್ಸಾಂಪಲ್, ತುಂಬ ಜನ ಮನೆಗಳಲ್ಲಿ ಅವರ ಮಕ್ಕಳುಗಳು ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ. ಸೊ ಪೇರೆಂಟ್ಸ್ಗೆ ಇದನ್ನು ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಪ್ಕೊಳ್ಳಿಲ್ಲ ಅಂದರೆ ಬೇರೆ ಏನು ಮಾಡ್ಬೋದು ಯೋಚನೆ ಮಾಡಿ. ಹೌದು, ಬೇರೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಒಪ್ಕೊಳ್ಳಿ ಅಲ್ಲ. ಅದನ್ನೇ ಇಲ್ಲಿ ಅವರು ಪ್ರೇಯರ್ ಅಂತ ಹೇಳ್ತಾ ಇರೋದು. ಬದಲಾಯಿಸೋಕ್ಕಾಗದೇ ಇರೋದನ್ನು ಶಾಂತಿಯಾಗಿ ಒಪ್ಪುವಂಥ ಮನಸ್ಥಿತಿ ಕೊಡುವಂತಲೇ ಪ್ರೇಯರ್ ಮಾಡಿ. ಹಾಗಾಗಿ ಇವತ್ತಿಂದ ನೀವು ಫಸ್ಟು ನಿಮ್ಮ ಯಾವ್ಯಾವ ಪ್ರಾಬ್ಲಮ್ ಇದೆ ನೋಡಿ, ಯಾವುದನ್ನು ಬದಲಾಯಿಸೋಕ್ಕೆ ಸಾಧ್ಯ, ಯಾವುದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ನೋಡಿ. ಆಲ್ಮೋಸ್ಟ್ ನಮ್ಮಿಂದ ನಾವು ಬದಲಾಯಿಸ್ಕೊಳ್ಬೇಕಾಗಿರೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಬೇರೆಯವ್ರನ್ನ ಬದಲಾಯಿಸುವಂಥ ಪ್ರಯತ್ನದಲ್ಲಿ ಎನರ್ಜಿನ ಹಾಳು ಮಾಡ್ಕೊಳ್ಳೋದು ಬೇಡ. ಬೇರೆಯವ್ರಿಗೆ ಅರ್ಥ ಮಾಡಿಸೋಣ, ಹಿಂಗೆ ಮಾಡಿದ್ರೆ ಏನಾಗುತ್ತೆ ಅಂತ. ಆದರೆ ಅವ್ರನ್ನೇ ಚೇಂಜ್ ಮಾಡೋಕ್ಕೆ ಹೋಗಿ 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 ನಿಮ್ಮ ತನವನ್ನು, ನಿಮ್ಮ ಎನರ್ಜಿಯನ್ನು ನೀವು ಹಾಳು ಮಾಡ್ಕೋಬೇಡಿ. ಸೊ ಒಂದು ಬದಲಾಯಿಸ್ಕೋಬೇಕಾಗಿರೋದು ಏನನ್ನು, ಅವ್ರನ್ನ ಬದಲಾಯಿಸೋಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅವ್ರನ್ನ ಬದಲಾಯಿಸೋವಂಥ ಟೈಮ್ನ ನಾನು ನನ್ನ ಗ್ರೋತಿಗೆ ಕೊಡೋಣ ಅಂತ ಯೋಚನೆ ಮಾಡಿ. ಸೊ ದಟ್ ಬದಲಾಯಿಸೋಕ್ಕಾಗದೇ ಇರೋದನ್ನು ಒಪ್ಕೊಳ್ಳಿ, ಬದಲಾಯಿಸೋಕ್ಕೆ ಸಾಧ್ಯ ಇರೋದಕ್ಕೆ ಧೈರ್ಯವಾಗಿ ಮುನ್ನುಗ್ಗಿ. ಸೊ ಇದು ಒಂದನ್ನು ಕರೆಕ್ಟಾಗಿ ಮಾಡಿದ್ರೆ 94% ಅಷ್ಟು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.